ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ 8 ಆಗಸ್ಟ್ 2025 ಶುಕ್ರವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ರಾತ್ರಿ 6:56. ಚಂದ್ರೋದಯ ಸಂಜೆ 6:10, ಚಂದ್ರಾಸ್ತ ಬೆಳಗಿನ ಜಾವ 5:54 ಆಗಸ್ಟ್ 9. ಇಂದಿನ ತಿಥಿ ಚತುರ್ದಶಿ ಮಧ್ಯಾಹ್ನ 1:33 ರವರೆಗೆ, ನಂತರ ಪೂರ್ಣಿಮಾ. ಯೋಗ ಆಯುಷ್ಮಾನ ರಾತ್ರಿ 4:09 ಆಗಸ್ಟ್ 9, ನಂತರ ಸೌಭಾಗ್ಯ. ನಕ್ಷತ್ರ ಉತ್ತರಾಷಾಢ ಮಧ್ಯಾಹ್ನ 2:58 ರವರೆಗೆ, ನಂತರ ಶ್ರವಣ. ಕರ್ಣ ವಣಜ ಮಧ್ಯಾಹ್ನ 2:12, ಭದ್ರ ರಾತ್ರಿ 1:52 ಆಗಸ್ಟ್ 9 ರವರೆಗೆ, ನಂತರ ಭವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:36 ರಿಂದ 5:21, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ರಿಂದ 12:50. ಪ್ರಾತಃ ಸಂಧ್ಯಾ ರಾತ್ರಿ 4:58 ರಿಂದ 6:06, ಸಂಧ್ಯಾಕಾಲ ಸಂಜೆ 6:44 ರಿಂದ 7:52, ಅಮೃತಕಾಲ ಬೆಳಗ್ಗೆ 7:57 ರಿಂದ 9:35, ನಂತರ ರಾತ್ರಿ 4:01 ಆಗಸ್ಟ್ 9 ರಿಂದ ಬೆಳಗಿನ ಜಾವ 5:37 ಆಗಸ್ಟ್ 9. ಸರ್ವಾರ್ಥ ಸಿದ್ಧಿಯೋಗ ಮಧ್ಯಾಹ್ನ 2:28 ರಿಂದ ಬೆಳಗ್ಗೆ 6:07 ಆಗಸ್ಟ್ 9 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:51 ರಿಂದ 12:25, ಯಮಗಂಡ ಕಾಲ ಮಧ್ಯಾಹ್ನ 3:35 ರಿಂದ 5:09 ರವರೆಗೆ, ವರ್ಜ್ಯಕಾಲ ಸಂಜೆ 6:27 ರಿಂದ 8:03, ದುರ್ಮುಹೂರ್ತ ಬೆಳಗ್ಗೆ 8:38 ರಿಂದ 9:28, ನಂತರ ಮಧ್ಯಾಹ್ನ 12:50 ರಿಂದ 1:41 ರವರೆಗೆ. ಮಧ್ಯಾಹ್ನ 2:58 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಮಕರ, ಮೀನ. ವರಮಹಾಲಕ್ಷ್ಮಿ ವ್ರತದ ಶುಭ ಸಮಯ ಹಾಗೂ ಪೂಜಾ ವಿಧಾನ ಮಾಹಿತಿ. ವರಮಹಾಲಕ್ಷ್ಮಿ ವ್ರತವನ್ನು ಸಾಮಾನ್ಯವಾಗಿ ಶ್ರಾವಣ ಮಾಸದ ಹುಣ್ಣಿಮೆಯ ಮೊದಲು ಬರುವ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಶುಕ್ರವಾರವು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ದಿನ. ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ 8, 2025 ಶುಕ್ರವಾರದಂದು ಬಂದಿದೆ. ಶುಭ ಮುಹೂರ್ತಗಳಲ್ಲಿ ಪೂಜೆ ಸಲ್ಲಿಸುವುದು ಶ್ರೇಷ್ಠ. ಸಿಂಹ ಲಗ್ನ ಪೂಜಾ ಮುಹೂರ್ತ ಬೆಳಗ್ಗೆ 6:29 ರಿಂದ ಬೆಳಗ್ಗೆ 8:46 ರವರೆಗೆ, ಅಮೃತಕಾಲ ಬೆಳಗ್ಗೆ 7:57 ರಿಂದ ಬೆಳಗ್ಗೆ 9:35 ವರೆಗೂ ಇರುವುದರಿಂದ ಈ ಸಮಯದಲ್ಲಿ ಬೆಳಗಿನ ಪೂಜೆ ಮಾಡಬಹುದು. ಸಂಜೆ ಪೂಜೆ ಮಾಡುವವರು. ಕುಂಭ ಲಗ್ನ ಪೂಜಾ ಮುಹೂರ್ತ ರಾತ್ರಿ 7:27 ರಿಂದ 8:54 ರವರೆಗೂ ಇದೆ. ಈ ಸಮಯದಲ್ಲಿ ಸರ್ವಾರ್ಥ ಸಿದ್ಧಿಯೋಗವೂ ಇರಲಿದೆ. ವ್ರತ ಮಾಡುವ ವಿಧಾನ: ವ್ರತದ ದಿನ ಮುಂಜಾನೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು. ಮನೆಯಲ್ಲಿ ಪೂಜಾ ಮಂಟಪವನ್ನು ಅಲಂಕರಿಸಿ ರಂಗೋಲಿ ಹಾಕಿ ಮಾವಿನ ಎಲೆಗಳ ತೋರಣ ಕಟ್ಟಬೇಕು. ಕಲಶ ಸ್ಥಾಪನೆಗೆ ಒಂದು ತಾಮ್ರ, ಹಿತ್ತಾಳೆಯ ಅಥವಾ ಬೆಳ್ಳಿಯ ಕಲಶವನ್ನು ಅಥವಾ ಚೊಂಬು ತೆಗೆದುಕೊಂಡು ಅದರಲ್ಲಿ ಮೊದಲಿಗೆ ಅಕ್ಕಿ 1 ಕಪ್ ಸಮನಾಗಿ ಸವರಿದು, ನಂತರ 5 ಖರ್ಜೂರ, 5 ಗೋಡಂಬಿ, 5 ಬಾದಾಮಿ, ಸಿಪ್ಪೆ ಸಮೇತ. ಹೊಡೆದ ಬಾದಾಮಿ ಭಿನ್ನವಾದಂತೆ, ಹಾಗಾಗಿ ಸಿಪ್ಪೆ ಸಮೇತ ಇರಲಿ, ಮತ್ತೆ ಕೆಂಪು ಕಲ್ಲು ಸಕ್ಕರೆ. ಕಲಶದಲ್ಲಿ ಮೊದಲಿಗೆ ಅಕ್ಕಿಯನ್ನು ಹಾಕಿ ನಂತರದಲ್ಲಿ ಮಿಕ್ಕ ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಬಾದಾಮಿ ಮತ್ತು ಕೆಂಪು ಕಲ್ಲು ಸಕ್ಕರೆಯನ್ನು ಬೆರೆಸಿ ಅರಿಶಿನ, ಕುಂಕುಮ ಹಾಕಿ. ಈ ದಿನದಲ್ಲಿ ಕಲಶಕ್ಕೆ ಹಾಕುವ ವಸ್ತುಗಳಲ್ಲಿ ವಿವಿಧತೆ ಇರುವುದು, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಪದ್ಧತಿ ಇರುವುದು. ಆದರೆ ಸಾಮಾನ್ಯವಾಗಿ ಈ 6 ವಸ್ತುಗಳನ್ನು ಕಲಶಕ್ಕೆ ಹಾಕಿ ವರಮಹಾಲಕ್ಷ್ಮಿ ವ್ರತ ಮಾಡುವುದರಿಂದ ಆಕೆಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗುವಿರಿ. ಬೆಳ್ಳಿ ನಾಣ್ಯ ಹಾಕಿ, ಇಲ್ಲದಿದ್ದಲ್ಲಿ ಗಣೇಶ್ ಅಥವಾ ಲಕ್ಷ್ಮೀ ಚಿತ್ರವಿರುವ ಬೆಳ್ಳಿಯ ನಾಣ್ಯವನ್ನು ಸೇರಿಸಿ. ಆದರೆ ರೂಪಾಯಿ ನಾಣ್ಯಗಳನ್ನು ಕಲಶಕ್ಕೆ ಹಾಕಬೇಡಿ, ಏಕೆಂದರೆ ಅದು ಕಬ್ಬಿಣದ ಅಂಶ ಹೊಂದಿರುವುದರಿಂದ ಅದು ಸೂಕ್ತವಲ್ಲ. ಬೆಳ್ಳಿ ನಾಣ್ಯ ಇಲ್ಲದಿದ್ದರೆ ಏನೂ ತೊಂದರೆಯಿಲ್ಲ. ಈ 6 ವಸ್ತುಗಳನ್ನು ಹಾಕಿದರೆ ಅಷ್ಟೇ ಸಾಕು. ನಿಮ್ಮ ಶ್ರದ್ಧೆ ಮತ್ತು ಭಕ್ತಿ ಇದ್ದಲ್ಲಿ ತಾಯಿ ಸಂತೃಪ್ತಳಾಗುತ್ತಾಳೆ.
ನೀವು ಧರಿಸಿರುವ ಒಡವೆಗಳನ್ನು ದೇವಿಗೆ ಖಂಡಿತ ಹಾಕಬೇಡಿ. ನಮಗೆ ಅಷ್ಟೈಶ್ವರ್ಯ ನೀಡುವ ಆ ತಾಯಿಗೆ ನಾವು ಧರಿಸಿರುವ ಒಡವೆ ವಸ್ತು ಹಾಕದಿರುವುದು ಸೂಕ್ತ. ಸಾಧ್ಯವಿರುವವರು ಚಿನ್ನದ ಅಥವಾ ಚಿನ್ನದ ಪಾಲಿಶ್ ಹಾಕಿರುವ ಬೆಳ್ಳಿಯ ಹಾರ ಅಥವಾ ಒಡವೆಗಳನ್ನು ಹಾಕುವರು. ಇಲ್ಲದಿದ್ದಲ್ಲಿ ನಿಮ್ಮ ಶಕ್ತ್ಯಾನುಸಾರ ಹೂವಿನ ಅಲಂಕಾರ ಮಾಡಿದರೆ ಸಾಕು. ಕೆಲವರು ಕಲಶಕ್ಕೆ ಒಂದು ನಿಂಬೆಹಣ್ಣು ಕೂಡ ಹಾಕುವರು. ಕಲಶದ ಮೇಲೆ ತೆಂಗಿನಕಾಯಿ ಹಾಗೂ ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ಅರಿಶಿನದಿಂದ ಮುಖವಾಡವನ್ನು ಸಿದ್ಧಪಡಿಸಿ ಅಥವಾ ಸಿದ್ಧವಿರುವ ಲಕ್ಷ್ಮೀ ಮುಖವಾಡವನ್ನು ಇರಿಸಿ ದೇವಿಯ ಅಲಂಕಾರ ಮಾಡಬೇಕು. ಸೀರೆ ಆಭರಣಗಳಿಂದ ದೇವಿಯನ್ನು ಅಲಂಕರಿಸಿ ನಂತರದಲ್ಲಿ ಗಣಪತಿ ಪೂಜೆ ಮಾಡಬೇಕು. ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ಗಣಪತಿಯನ್ನು ಪೂಜಿಸುವುದು ಸಂಪ್ರದಾಯ. ಹಾಗಾಗಿ ವರಮಹಾಲಕ್ಷ್ಮಿ ಪೂಜೆ ಪ್ರಾರಂಭಿಸುವ ಮೊದಲು ಗಣಪತಿಯನ್ನು ಆವಾಹಿಸಿ ಪೂಜಿಸಬೇಕು. ನಂತರ ಲಕ್ಷ್ಮದೇವಿಗೆ ಧೂಪ, ದೀಪ, ನೈವೇದ್ಯ, ಆರತಿ ಬೆಳಗಿ ಲಕ್ಷ್ಮೀ ಅಷ್ಟೋತ್ತರ, ಲಕ್ಷ್ಮೀ ಸಹಸ್ರನಾಮ ಅಥವಾ ಇತರ ಸ್ತೋತ್ರಗಳನ್ನು ಪಠಿಸಬೇಕು. ಲಕ್ಷ್ಮೀ ಹೃದಯ ಸ್ತೋತ್ರ ಹೇಳಿಕೊಳ್ಳಿ. ಹಸಿ ದಾರದಲ್ಲಿ ದೋರವನ್ನು ದೇವಿಗೆ ಒಂದು ಹಾಗೂ ಮನೆಯಲ್ಲಿರುವ ಮಹಿಳೆಯರಿಗೆ ಮಾಡಿ ದೋರದಲ್ಲಿ 9 ಗಂಟುಗಳು ಹಾಕಿ ಅದನ್ನು ಪೂಜಿಸಿ ನಂತರ ಕೈಗೆ ಕಟ್ಟಿಕೊಳ್ಳಿ. ದೋರದ ಪ್ರತಿಯೊಂದು ಗಂಟು ಒಂದು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. ನೈವೇದ್ಯ ಮತ್ತು ಪ್ರಸಾದಗಳಿಗೆ ವಿವಿಧ ಸಿಹಿ ತಿನಿಸುಗಳು, ಪಾಯಸ, ಪಂಚಕಜ್ಜಾಯ, ಪುಳಿಯೋಗರೆ ಮುಂತಾದವುಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಪೂಜೆಯ ಕೊನೆಯಲ್ಲಿ ಆರತಿ ಬೆಳಗಿ ಕುಟುಂಬದ ಯೋಗಕ್ಷೇಮ, ಸಮೃದ್ಧಿ ಮತ್ತು ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿ ಮಾರನೆಯ ದಿನ ನೈವೇದ್ಯಕ್ಕೆ ಇಡ್ಲಿ, ಫಲ, ತಾಂಬೂಲ ನೀಡಿ ನಂತರ ಕಲಶ ಕದಲಿಕೆ ಮಾಡುವರು. ವ್ರತದ ನಂತರ ನೆಂಟರು, ಸ್ನೇಹಿತರು ಮತ್ತು ಬ್ರಾಹ್ಮಣ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಹೂವು, ಹಣ್ಣು, ಬಟ್ಟೆ, ತೆಂಗಿನಕಾಯಿ ಇತ್ಯಾದಿಗಳನ್ನು ಒಳಗೊಂಡ ಬಾಗಿನ ಅಥವಾ ತಾಂಬೂಲವನ್ನು ನೀಡಲಾಗುತ್ತದೆ. ಇದು ದಾನದ ಸಂಕೇತವೂ ಹೌದು. ಈ ವ್ರತವು ಕೇವಲ ಆರ್ಥಿಕ ಸಮೃದ್ಧಿಗಾಗಿ ಮಾತ್ರವಲ್ಲದೆ ಕೌಟುಂಬಿಕ ಬಾಂಧವ್ಯಗಳನ್ನು ಗಟ್ಟಿಗೊಳಿಸಲು ಮತ್ತು ಆಧ್ಯಾತ್ಮಿಕ ಶ್ರದ್ಧೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ. ಈ ದಿನ ತಾಳ್ಮೆ ಮತ್ತು ಸಂಯಮದಿಂದ ಕೆಲಸ ಮಾಡಿದ್ದಲ್ಲಿ ಯಶಸ್ವಿಯಾಗುವಿರಿ. ಇಂದು ಮಧ್ಯಾಹ್ನದ ನಂತರ ದಿನ ಅನುಕೂಲಕರವಾಗಿರುವುದು. ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ದಿನ ಉತ್ತಮವಾಗಿದೆ. ನಿಮ್ಮ ಸಹಾಯಕ ಮನೋಭಾವಕ್ಕೆ ನಿಮಗೆ ಗೌರವ ಮತ್ತು ಮರ್ಯಾದೆ ಹೆಸರಾನ್ವಿತ ಜನಗಳ ಮಧ್ಯೆ ಹೆಚ್ಚಾಗಬಹುದು. ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಅನ್ನು ಕುರುಡಾಗಿ ನಂಬಬೇಡಿ. ಕುಟುಂಬದಲ್ಲಿ ಮಡದಿ ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ವೃಷಭ ರಾಶಿ. ಈ ದಿನ ನಿಮ್ಮ ಜೀವನ ಶೈಲಿ ಸರಳವಾಗಿರಲಿ. ವೃತ್ತಿಸ್ಥಳದಲ್ಲಿ ನಿಮ್ಮನ್ನು ಎಲ್ಲಾ ಪ್ರಶಂಸಿಸುವರು. ಇಂದು ನಿಮ್ಮ ಮುಖ್ಯವಾದ ಕೆಲಸವನ್ನು ಪ್ರಾರಂಭಿಸುವಿರಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ದಿನ ಅನುಕೂಲಕರವಾಗಿದೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಬರುತ್ತಿದ್ದ ಅಡೆತಡೆಗಳು ನಿವಾರಣೆಯಾಗುವುದು. ಇಂದು ದಾನ ಧರ್ಮ ಮಾಡುವುದು ನಿಮಗೆ ಶ್ರೇಯಸ್ಕರ. ಕುಟುಂಬದವರೊಂದಿಗೆ ಸಂತೋಷಕರ ಸಮಯವನ್ನು ಕಳೆಯುವಿರಿ. ಮಿಥುನ ರಾಶಿ. ಇಂದು ನಿಮ್ಮ ಸಾಮರ್ಥ್ಯವನ್ನರಿತು ಕೆಲಸಗಳಲ್ಲಿ ಮುಂದುವರಿಯಿರಿ. ಇಲ್ಲದಿದ್ದಲ್ಲಿ ಅಸಂತೃಪ್ತಿ ಕಾಣುವಿರಿ. ಕೆಲಸದ ಸ್ಥಳದಲ್ಲಿ ಹಾಗೂ ವ್ಯಾಪಾರದಲ್ಲಿ ಅಧಿಕಾರಿಗಳೊಂದಿಗೆ ಸಂವಹನದ ಕೊರತೆ ನಿಮಗೆ ದೊಡ್ಡ ಮೊತ್ತ ತೆರಬೇಕಾಗಬಹುದು. ಕೆಲಸದ ಗುಣಮಟ್ಟವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಿ. ಬೇರೆಯವರ ಮಾತಿಗೆ ಹೆಚ್ಚಿನ ಮಾನ್ಯತೆ ನೀಡದೆ ನಿಮಗೆ ಸರಿ ಅನಿಸಿದ್ದನ್ನು ಮಾಡಿ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾಣುವಿರಿ. ಇಂದು ನೀವು ಅರಿಯದ ಸ್ಥಳಗಳಿಗೆ ಪ್ರಯಾಣ ಮಾಡದಿರುವುದು ಸೂಕ್ತ. ಕಟಕ ರಾಶಿ. ದಿನ ನಿಮಗೆ ಅನುಕೂಲಕರವಾಗಿರುವುದು. ಬೆಲೆ ಬಾಳುವ ವಸ್ತುಗಳ ಖರೀದಿಯಲ್ಲಿ ಹಾಗೂ ಮನರಂಜನೆಯಲ್ಲಿ ನಿಮ್ಮ ಹಣ ಖರ್ಚು ಮಾಡಿಕೊಳ್ಳುವಿರಿ. ವಿದೇಶಿ ಪ್ರಯಾಣಕ್ಕೆ ಇದ್ದ ಅಡೆತಡೆಗಳು ನಿವಾರಣೆಯಾಗುವುದು. ಹೊಸ ಕೆಲಸ ಅಥವಾ ವ್ಯಾಪಾರ ಪ್ರಾರಂಭಕ್ಕೆ ದಿನ ಅನುಕೂಲಕರ. ವ್ಯಾಪಾರದಲ್ಲಿ ಉತ್ತಮ ಧನಲಾಭವಾಗುವುದು. ಇಂದು ದೂರ ಪ್ರಯಾಣದ ಯೋಜನೆ ಮಾಡಬಹುದು. ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚುವುದು. ಸಿಂಹರಾಶಿ. ನಿಮ್ಮ ಅರ್ಹತೆಗಳಿಗನುಗುಣವಾಗಿ ಪ್ರಶಂಸೆ ಪಡೆಯುವಿರಿ. ಇಂದು ತಡವಾದರೂ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವವು. ಪ್ರೇಮಿಗಳು ವಿವಾಹಕ್ಕೆ ತಮ್ಮ ಪೋಷಕರನ್ನು ಒಪ್ಪಿಸುವಲ್ಲಿ ಯಶಸ್ವಿಯಾಗುವರು. ನಿಮ್ಮನ್ನು ಅನಾವಶ್ಯಕ ಚಟುವಟಿಕೆಗಳಲ್ಲಿ ಸಿಲುಕಿ ಹಾಕಿಕೊಳ್ಳದಂತೆ ನೋಡಿಕೊಳ್ಳಿ. ನಿಮ್ಮ ಸಂಗಾತಿ ನಿಮ್ಮನ್ನು ಹೆಚ್ಚು ಗೌರವಿಸುವರು. ದೂರ ಪ್ರಯಾಣಕ್ಕೆ ದಿನ ಅನುಕೂಲಕರವಾಗಿದೆ. ಮಾರ್ಕೆಟಿಂಗ್ ಸಂಬಂಧಿಸಿದ ಚಟುವಟಿಕೆಗಳಿಂದ ಲಾಭವಿದೆ. ಕನ್ಯಾ ರಾಶಿ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವರು. ಕೆಲಸದ ಸ್ಥಳದಲ್ಲಿ ಇತರರ ಅಭಿಪ್ರಾಯಗಳಿಗಿಂತ ನಿಮ್ಮ ಸ್ವಂತ ತಿಳುವಳಿಕೆಯನ್ನು ಬಳಸುವುದರಿಂದ ಸಮಸ್ಯೆ ತಡೆಗಟ್ಟಬಹುದು. ಯಾರೊಂದಿಗೂ ಜಗಳಗಳಿಗೆ ಇಳಿಯಬೇಡಿ. ನೀವೇ ಖುದ್ದಾಗಿ ಮಾತನಾಡಿ ಪರಿಹರಿಸಿ. ಹಳೆಯ ವಿಷಯಗಳು ಕುರಿತು ಮಾನಸಿಕ ಒತ್ತಡವಿರಬಹುದು. ಮಸಾಲೆಯುಕ್ತ ಮತ್ತು ಹೆಚ್ಚು ಕೊಬ್ಬಿನ ಪದಾರ್ಥ ಸೇವನೆ ಮಾಡಬೇಡಿ. ಹೊಟ್ಟೆ ಸಮಸ್ಯೆ ಬರಬಹುದು. ತುಲಾ ರಾಶಿ. ಈ ದಿನದ ಸಂದರ್ಭಗಳು ನಿಮ್ಮಲ್ಲಿ ಭೀತಿಯನ್ನುಂಟು ಮಾಡಬಹುದು. ಇಂದು ಮುಖ್ಯವಾದ ಮತ್ತು ದೊಡ್ಡ ಕೆಲಸಗಳನ್ನು ಮಾಡಲು ಅನುಕೂಲಕರವಾಗಿಲ್ಲ.
ನಿಮ್ಮ ವೃತ್ತಿ ಸ್ಥಳದಲ್ಲಿ ವಂಚಕ ಮನಸ್ಥಿತಿಯ ಸಹೋದ್ಯೋಗಿಗಳೊಂದಿಗೆ ಎಚ್ಚರವಹಿಸಿ. ಯಾವುದೇ ಮುಖ್ಯ ಕಾಗದ ಪತ್ರಗಳನ್ನು ಚೆನ್ನಾಗಿ ಓದಿ ಪರಿಶೀಲಿಸಿದ ನಂತರ ಕ್ರಮ ಮುಂದುವರೆಸಿ. ಕುಟುಂಬದಲ್ಲಿ ಸಮಯ ಆಹ್ಲಾದಕರ ಮತ್ತು ಸಂತೋಷದ ವಾತಾವರಣವಿರುವುದು. ವೃಶ್ಚಿಕ ರಾಶಿ, ಇಂದು ಸಮೃದ್ಧಿಯ ದಿನ. ಹೆಚ್ಚು ಉತ್ಸಾಹದಿಂದ ಇರುವಿರಿ. ನೀವು ಅಂದುಕೊಂಡಂತೆ ನಿಮ್ಮ ಕೆಲಸಗಳು ಸಮಯಕ್ಕೆ ನೆರವೇರುವುದು. ವೃತ್ತಿ ಸ್ಥಳದಲ್ಲಿ ಅಧಿಕಾರಿಗಳು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ಮತ್ತು ಹೊಸ ಮಿತ್ರರನ್ನು ಹೊಂದುವಿರಿ. ಆರೋಗ್ಯ ಸಂಬಂಧಿ ವಿಷಯಗಳಲ್ಲಿದ್ದ ಸಮಸ್ಯೆಗಳಿಂದ ಹೊರಬರುವ ಅವಕಾಶಗಳಿವೆ. ನೀವು ನಿಮ್ಮ ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ದಿಢೀರ್ ಹಣದ ಲಾಭವಾಗುವ ಸಾಧ್ಯತೆಯಿದೆ. ಧನುರಾಶಿ, ದಿನ ಇಂದು ಅನುಕೂಲಕರವಾಗಿರುವುದಿಲ್ಲ. ಯಾವುದೇ ಹಣಕಾಸಿನ ಹೂಡಿಕೆಯ ತೀರ್ಮಾನ ತೆಗೆದುಕೊಳ್ಳದಿರುವುದು ಉತ್ತಮ. ನಿಮಗೆ ಇಂದು ಆರೋಗ್ಯ ಸಹಕರಿಸುವುದು. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ವಿಷಯದಲ್ಲಿ ಬೇಸರ ತೋರಬಹುದು. ಇಂದು ಮಾನಸಿಕವಾಗಿ ಖಿನ್ನತೆಯನ್ನು ಅನುಭವಿಸುವಿರಿ. ಜೊತೆಗೆ ಸೋಮಾರಿತನವಿರುವುದು. ಇಂದು ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸುವ ಮುನ್ನ ಆಲೋಚಿಸಿ. ಅನವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವಿರಿ. ಮಕರ ರಾಶಿ, ಇಂದು ನೀವು ಧನಾತ್ಮಕ ಶಕ್ತಿಯಿಂದ ತುಂಬಿರುತ್ತೀರಿ. ಅಂದುಕೊಂಡಂತೆ ನಿಮ್ಮ ಕೆಲಸಗಳು ಸಮಯಕ್ಕೆ ನೆರವೇರುವುದು. ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲು ಉತ್ತಮ ಸಮಯ. ಈ ಬದಲಾವಣೆಯಿಂದ ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಹೊರಹೊಮ್ಮುವಿರಿ. ಯುವಕರು ಉದ್ಯೋಗ ಸಂಬಂಧಿ ಕರೆಗಳನ್ನು ಸ್ವೀಕರಿಸಬಹುದು. ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತದೆ. ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನ ನೆಲೆಸುವುದು. ಕುಂಭರಾಶಿ, ನಿಮ್ಮ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಒತ್ತಡವನ್ನು ಎದುರಿಸಬೇಕಾಗಬಹುದು. ಇಂದು ಹೆಚ್ಚಿನ ಪರಿಶ್ರಮವಿರುವುದು. ಯಾವುದೇ ಮುಖ್ಯ ನಿರ್ಧಾರಗಳನ್ನು ಇಂದು ಮಾಡದಿರುವುದು ಉತ್ತಮ. ಪಿತ್ರಾರ್ಜಿತ ವ್ಯಾಪಾರದಲ್ಲಿ ಮಂದಗತಿಯಿರುವುದು. ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪರಿಶ್ರಮ ಪಡಬೇಕಾಗುವುದು. ನಿಮ್ಮ ಖರ್ಚುಗಳು ನಿಯಂತ್ರಣ ಮೀರಿ ಹೆಚ್ಚುವುದು. ಇಂದು ಕಣ್ಣು, ಮೂಗು ಮತ್ತು ಕಿವಿ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮೀನರಾಶಿ, ಹೊಸ ಕೆಲಸಗಳನ್ನು ಯೋಜಿಸಲು ದಿನ ಅನುಕೂಲಕರವಾಗಿರುವುದು. ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳ ಬೆಂಬಲ ಸಿಗುವುದು. ಈ ದಿನ ಹೆಚ್ಚು ಉತ್ಸಾಹ ಮತ್ತು ಸಂತೋಷದಿಂದ ಕಳೆಯುವಿರಿ. ವಿವಾಹದ ಅಪೇಕ್ಷೆಯಲ್ಲಿರುವವರಿಗೆ ಉತ್ತಮ ಮದುವೆಯ ಪ್ರಸ್ತಾವನೆಗಳು ಬರಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ನೆಲೆಸಿರುವುದು. ನಿಮಗೆ ನಿಮ್ಮ ಸಂಗಾತಿಯ ಮೇಲಿನ ಗೌರವ ಹೆಚ್ಚುವುದು. ಹಳೆಯ ಮಿತ್ರರಿಂದ ಸಹಾಯ ದೊರೆಯುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.